ವರುಣ್ ಅವರೇ, ಪಟಾಕಿ ಮುಗೀತಾ? ಇದಕ್ಕಿಂತ ಜಾಸ್ತಿ ಪಟಾಕಿ ಹೊಡೆದ್ರೆ ಪೊಗರು ಡೈಲಾಗ್ ನಾನು ಹೇಳ್ತೀನಿ, ಆಮೇಲೆ ಸರ್ ಅದಕ್ಕೆ ಇನ್ನೊಂದು ಕೌಂಟರ್ ಡೈಲಾಗ್ ಹೊಡಿತಾರೆ. ಯು ನೋ ಹೌ ಮಚ್ ಪೊಲ್ಯೂಷನ್ ದಿಸ್ ಕಾಸಸ್? ಇಂಗ್ಲಿಷು. ಈಗ ಧ್ರುವ ಸರ್, ಅವಾಗಿಂದ ನಿಮ್ಮ ಎಲ್ಲ ನೆಚ್ಚಿನ VIP ಒಂದೇ ಹೆಸರು ಕರಿತಾ ಇದ್ದಾರೆ, ಧ್ರುವ 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 ಅಂತ. ಈಗ ನೀವುಂಟು, ನಿಮ್ಮ VIPs ಉಂಟು, ಆಮೇಲೆ ನಾನು ಮಾತಾಡ್ತೀನಿ. ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ಸ್ನೇಹಿತರಿಗೆ, ಹಾಗೆ ಎಲ್ಲ ತಾಯಂದಿರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಮಕ್ಕಳಿಗೆ, ಎಸ್ಪೆಷಲಿ ನನ್ನ VIPs ಎಲ್ರಿಗೂ, ಹಾಗೆ ಆಶಕ್ಕನಿಗೆ, ರಮೇಶ್ ಸರ್ಗೆ, ವೇಣುಪುರವ್ರಿಗೆ, ಅಣ್ಣನಿಗೆ, ನಮ್ಮ ತಂದೆ ಫ್ರೆಂಡು ಹನುಮಂತಣ್ಣ ಅವರು ಇದ್ದಾರೆ, ಕುಸುಮಾ ಮೇಡಮ್ಗೆ, ಎಲ್ರಿಗೂ ನಮಸ್ಕಾರ. ಹಾಗೆ ಶ್ರೀ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವ, ಹಾಗೆ ಎಲ್ಲ ಕರ್ನಾಟಕದಲ್ಲಿರೋ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮಾತೃಭಾಷೆ ಬಿಟ್ಟೋರು 3 ಬಿಟ್ಟೋರ್ಗಿಂತ ಮೂರ್ಖರು. ಏನೋ ಮಾತೃಭಾಷೆ ಬಿಟ್ಟೋರು 3 ಬಿಟ್ಟೋರ್ಗಿಂತ ಕರೆಕ್ಟ್ ಮೂರ್ಖರು. ಇಷ್ಟು ವರ್ಷ ಬರೀ ನೀರ ಕರೆಂಟ್ ಐತಿ ಅನ್ಕೊಂಡಿದ್ದೆ, ಇಲ್ಲಿ ಕಾಲಿಟ್ಟಾದ್ಮೇಲೆ ಗೊತ್ತಾಯ್ತು ಪೀಣ್ಯ ಮಣ್ಣಾಗೂ ಕರೆಂಟ್ ಐತಿ ಅಂತ. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ಕರೆದಂತ ಇಲ್ಲಿ ರಮೇಶ್ ಸರ್ ಜನರ ಮಧ್ಯೆ ದಯವಿಟ್ಟು ಬನ್ನಿ. ರಮೇಶ್ ಅವ್ರಿಗೂ ವೇಣು ಅವರೇ ದಯವಿಟ್ಟು ಬನ್ನಿ. ರಮೇಶ್ ಸರ್ ಎಸ್, ಇವ್ರು ಇಷ್ಟು ವರ್ಕ್ ಮಾಡ್ಬಿಟ್ಟು ಏನು ಗೊತ್ತಿಲ್ಲದೆ ಇರೋರ ಥರ ನಿಂತವ್ರೆ, ನಾವು ಬಿಡಲ್ಲ ಹಂಗಂದ್ರೆ. ಸೊ ನಾನು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಇವರು, ಗಿರಿಯವರು, ಅಶ್ವಿನ್ ಅವರು, ಮುರಳಿಯವರು ಎಲ್ಲ ನಮ್ಮ ಸ್ನೇಹಿತರು. ಇವ್ರುಗಳ ಮೂಲಕ ನಿಮ್ಮಗಳನ್ನ ನೋಡುವಂಥ ಅದೃಷ್ಟ ನನಗೆ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಕನ್ನಡ ರಾಜ್ಯೋತ್ಸವಕ್ಕೆ ಬಂದು ಖುಷಿ ಆಯಿತು. ಒಂದು ಕಿವಿ ಮಾತು ಹೇಳ್ತೀನಿ, ನಾವು ಇನಿಷಿಯೇಟಿವ್ ತೊಗೊಳ್ಳೇಬೇಕು. ನಾನು ನಮ್ಮ ಜಿಮ್ಮಲ್ಲೇ ಆಗಲಿ, ಹೋಗಿದ್ದ ಕಡೆ ಆಗಲಿ, 1 ಅವರ್ಗೆ ಅಟ್ಲೀಸ್ಟ್ 1-2 ಕನ್ನಡ ಸಾಂಗ್ ಪ್ಲೇ ಮಾಡಿ ಅಂತ ಜಗಳ ಮಾಡಿ ಪ್ಲೇ ಮಾಡಿಸ್ತೀವಿ. ನೀವು ಜಗಳ ಮಾಡಿ ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಫಸ್ಟು ಕನ್ನಡದಲ್ಲಿ ಮಾತಾಡೋಣ ಎಲ್ಲರೂ. ಕನ್ನಡನೇ ನಮ್ಮ ರಾಜ್ಯದ ಅಧಿಪತಿ, ಅದನ್ನು ನಾವು ಮರೆಯೋದು ಬೇಡ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಇದನ್ನು ನಾವು ಯಾವತ್ತೂ ಮರೆಯೋದು ಬೇಡ. ಯಾಕೆಂದರೆ ಹಿರಿಕರು ಇದನ್ನು ಉಳಿಸ್ಕೊಂಬಂದಿದ್ದಾರೆ, ನಾವು ಇವಾಗ ಇದನ್ನು ಅಳಿಸ್ದೆ ನಾವು ಉಳಿಸ್ಕೊಳ್ಳೋದು ಮುಂದಕ್ಕೆ ಹೋಗೋಣ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರೂ ನೋಡಿ ನನಗೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರೆದಿದ್ದಕ್ಕೆ. ಆಶಕ ಬನ್ರು. ಕುಸುಮಾ ಮೇಡಮ್, ನೀವು ಅಣ್ಣ ಬರ್ರಿ. ಶ್ರೀಮತಿ ಆಶಾ ಸುರೇಶ್ ಮೇಡಮ್ ಅವರು, ಹಾಗೇನೆ ಕುಸುಮ ಹನುಮಂತರಾಯಪ್ಪ ಅವರು, ಬರೋಣ ರಮೇಶ್ ಬರೋಣ, ಹಾಗೇನೆ ಹನುಮಂತರಾಯಪ್ಪ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಕಾರ್ಯಕ್ರಮ ಕುಸುಮ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ರಮೇಶ್ ಸರ್ ಹಾಗೂ ನಮ್ಮ ಆಶಾ ಮೇಡಮ್ ಈ ಕಾರ್ಯಕ್ರಮದ ಹಿಂದಿರುವಂತಹ ದೊಡ್ಡ ಶಕ್ತಿಗಳು ಇವತ್ತು ವೇದಿಕೆ ಮೇಲಿದ್ದಾರೆ. ರಮೇಶ್ ಸರ್ ಪ್ಲೀಸ್. ಸೊ ಮೇಡಮ್ ಸರ್, ಹೆಂಗಿದೆ ಮೇಡಮ್ ಮೈ ಲೈಫ್ ಮದುವೆ ಆದಮೇಲೆ? ಸರ್ ನನ್ನ ನೋಡಿದ್ರೆ ಟ್ರ್ಯಾಕಲ್ಲಿದೆ ಅಂತ ಅನಿಸ್ತಾ ಇದೆ ಅಲ್ಲ ಸರ್? ಅದು ಸರ್, ಅದು ಎಲ್ಲ ಸರ್ ಹತ್ರ ಟಿಪ್ಸ್ ತಗೊಂಡು ಮುಂದಕ್ಕೆ ಹೋಗಿರೋದು ನಾವು. ಎಲ್ಲ ನಿಮ್ಮ ಟಿಪ್ಸ್ ತಗೊಂಡು, ನಿಮ್ಮ ಹತ್ರ ನಾನು ಟಿಪ್ಸ್ ಕೇಳಿದೆ ಅಲ್ಲ, ಒಂದು 4-5 ಅದೇ ಫಾಲೋ ಮಾಡ್ತಾ ಇದ್ದೀನಿ ಸರ್. ಎಂಥ ಜೆಂಟಲ್ ಮ್ಯಾನ್ ಅವ್ರಂತಂದರೆ, ಅವ್ರು ಆ್ಯಕ್ಚುಲಿ ಎಷ್ಟು ಸಿಂಪಲ್ ಹ್ಯೂಮನ್ ಬೀಯಿಂಗು. ಅವ್ರ ಜೊತೆ ಪಳಗ್ದವ್ರು ಗೊತ್ತು ಅವರ ಸಿಂಪ್ಲಿಸಿಟಿ ಏನು ಅಂತ ಹೇಳಿ. ಇವತ್ತು ಅಷ್ಟು ಸಿಂಪಲ್ ಆಗಿ ವೇದಿಕೆಯಲ್ಲಿ ಎಲ್ಲರ ಜೊತೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಧ್ರುವ ಸರ್ ಅವರು. ಅವ್ರು ಹೇಳಿದ ನಿಜ, ನಾವು ಹೋಗಿ ಎಲ್ಲೂ ಜಗಳ ಆಡೋದಲ್ಲ, ನಾವು ಜಾಸ್ತಿ ಕನ್ನಡ ಬಳಸಿದ್ರೆ ಸಾಕು, ಕನ್ನಡನೇ ನಮ್ಮನ್ನು ಬೆಳೆಸುತ್ತೆ. ಅದಕ್ಕೆ ಆದಷ್ಟು ಕನ್ನಡವನ್ನು ಬಳಸೋಣ. ಸರ್, ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಧ್ರುವ ಸರ್, ಕೇಳಿ ಯಾವಾಗ ಸರ್, ಕೇಳಿ ಯಾವಾಗ?
ಕೇಳಿ ಅತಿ ಶೀಘ್ರದಲ್ಲೇ ನಂದು ಆ್ಯಸ್ ಅನ್ ಆ್ಯಕ್ಟರ್ ನನ್ನ ಕೆಲಸ ನಾವು ಮುಗಿಸ್ಬಿಟ್ಟಿದ್ದೀವಿ ಮೇಡಮ್. ಡಬ್ಬಿಂಗು ಎಲ್ಲ ಮುಗಿಸ್ಬಿಟ್ಟಿದ್ವಿ, ಇನ್ನು ಪೋಸ್ಟ್ ಪ್ರೊಡಕ್ಷನ್ ನಡೀತಿದೆ. ಡೈರೆಕ್ಟ್ರು ಹೇಳೋಬೇಕು ಕೇಳಿ ಯಾವಾಗ ಅಂತ ನಾವು ಕೇಳ್ತಾನೆ ಇದ್ದೀವಿ. ಡೈರೆಕ್ಟರ್ ರೆಡಿ ಅಂದ್ರೆ ರಿಲೀಸ್ ಆಗುತ್ತೆ, ಕೇಳಿ ಮುಲಾಜಿಲ್ದೆ. ಅಷ್ಟೇ. ಎಸ್ ಮೇಡಮ್. ಸರ್ ಹಂಗಂದ್ರೆ ನೀವು ಇಲ್ಲಿದ್ದೀರಾ, ಪೀಣ್ಯದಲ್ಲಿ ನಿಮ್ಮನ್ನ ಪ್ರೀತಿಸುವಂತ ಇಷ್ಟು VIP ಇದ್ದಾರೆ, ವೇದಿಕೆ ಮೇಲೂ VIP ಇದ್ದಾರೆ. ನಾವ್ ಯಾಕೆ ಕೇಡಿಯ ಒಂದು ಝಲಕನ್ನ ನಮ್ಮ ಪೀಣ್ಯದಲ್ಲಿ ನೋಡಬಾರ್ದು? ಓಕೆ ಓಕೆನಾ? ಓಕೆ, ನೀವೇ ಪೀಣ್ಯ ಎಲ್ರು ಹೇಳ್ತೀರಾ? ಬರ್ಲಿ ಕೇಡಿ ಟೀಸರ್ ಅಂತ ಹೇಳ್ತೀರಾ? ಓಕೆ, ರೆಡಿ? ಆ ಕಡೆ ರೆಡಿ? 3, 2, 1. ಬೇಡ, ಇಷ್ಟು ದೊಡ್ಡ ಲೈನ್ ನೀವು ಹೇಳಲ್ಲ ಚೆನ್ನಾಗಿ, ಬರೀ ಕೇಡಿ ಅನ್ನಿ ಸಾಕು. ರೆಡಿ? 3, 2, 1. 3, 2, 1. ಇನ್ನೊಂದ್ಸಲಿ ಗಟ್ಟಿಯಾಗಿ 3, 2, 1. ಕೇಳಿ ಪ್ಲೀಸ್.